ನಮಸ್ಕಾರ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾನು ಸಂಖ್ಯೆ 8, 8, 17, 26 ಅಂದರೆ ಬರ್ತ್ ಡೇಟ್ 8/17/26 ಅಲ್ಲಿ ಹುಟ್ಟಿರುವಂಥವ್ರಿಗೆ 2025ರಲ್ಲಿ ಹೇಗೆ ಇರುತ್ತೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇವಾಗ ನೋಡಿ, ಸಂಖ್ಯೆ 8 ಅಂತ ಹೇಳಿದ್ರೆ ಅದು ಶನಿಗೆ ಸಂಬಂಧಪಟ್ಟಿರ್ತದ್ದು. ಓಕೆ, ಸ್ಯಾಟರ್ನ್ ರೂಲಿಂಗ್ ಪ್ಲಾನೆಟ್ ಏನ್ ಬರುತ್ತೆ ಸ್ಯಾಟರ್ನ್, ಮತ್ತೆ 2025ರಲ್ಲಿ ಬರುವಂತದ್ದು ಸಂಖ್ಯೆ 9 ಸ್ಯಾಟರ್ನ್ ಮತ್ತು ಮಾರ್ಸ್ ಒಂದು ಸಂಯೋಗ ಈ ವರ್ಷದಲ್ಲಿ ಸಂಖ್ಯೆ 8, 17, 26ರಲ್ಲಿ ಹುಟ್ಟಿರುವಂತರಿಗೆ ಇರುತ್ತೆ. ಈ ವರ್ಷ ಏನಾಗುತ್ತೆ, ಸ್ವಲ್ಪ ಅನ್ನೋದಕ್ಕಿಂತ ಹೆಚ್ಚಾಗಿನ ಅಂತ ಹೇಳ್ಬೋದು. ಪ್ರೊಫೆಷನಲ್ ಲೈಫು ತುಂಬಾ ಕಷ್ಟಕರವಾಗಿರುತ್ತೆ. ವರ್ಷದ ಮೊದಲ 6 ತಿಂಗಳಲ್ಲಿ ಪ್ರೊಫೆಷನಲ್ ಲೈಫ್ ಅಲ್ಲಿ ತುಂಬಾ ಹರ್ಡಲ್ಸ್ ಗಳಿರುತ್ತೆ. ಜಾಬ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ, ಫೈನಾನ್ಷಿಯಲ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಕೌಟುಂಬಿಕ ವಿಚಾರದಲ್ಲಿ ಆಸ್ತಿಯೇ ಒಂದು ವಿಚಾರವನ್ನ ತೆಗೆದುಕೊಂಡು ಮನೆಯ ಒಳ ವಾತಾವರಣದಲ್ಲಿ ಹೆಚ್ಚಾಗಿ ಕಲಹಗಳಾಗುವಂಥದ್ದು ಜಾಸ್ತಿ. ಓಕೆ, ಇದರಿಂದ ಏನಾಗುತ್ತೆ, ನಿಮ್ಮ ಸಾಮಾಜಿಕ ಜೀವನಕ್ಕೂ ಒಂದು ಹೆಚ್ಚಾಗಿ ಒಂದು ಕಪ್ಪು ಚುಕ್ಕೆ ಬರುವಂತ ಸಂದರ್ಭ ಮೊದಲ 6 ತಿಂಗಳಲ್ಲಿ ಹೆಚ್ಚಾಗಿರುತ್ತೆ ಸಂಖ್ಯೆ 8ರಲ್ಲಿ ಹುಟ್ಟಿರುವಂತವ್ರಿಗೆ. ಓಕೆ, ಅಂದ್ರೆ ಒಂದು ಕಷ್ಟಕರ ಸಮಯ ಅಂತಾನೆ ಹೇಳ್ಬೋದು ಮೊದಲ 6 ತಿಂಗಳು. ಕೌಟುಂಬಿಕ ವಿಚಾರದಲ್ಲಿ ಇರ್ಬೋದು ಅಥವಾ ವೃತ್ತಿ ಬದುಕಿನಲ್ಲಿ ಇರ್ಬೋದು. ಫೈನಾನ್ಷಿಯಲಿ ವೃತ್ತಿ ಬದುಕು ಸಮಸ್ಯೆಯಲ್ಲಿ ಇದೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸಮಸ್ಯೆ ಆಟೋಮೆಟಿಕ್ಲಿ ಇದ್ದೇ ಇರುತ್ತೆ. ಓಕೆ, ಹಣಕಾಸಿನ ಒಂದು ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್ ಅಲ್ಲಿ ತುಂಬಾ ಒಂದು ಓಡಾಡುವಂತ ಪರಿಸ್ಥಿತಿ ಬರುತ್ತೆ. ಒಂದು ಕಡೆ ನಿಲ್ಲುವಂತೆ ಯಾವುದೇ ರೀತಿಯ ಸಂದರ್ಭಗಳು ಇರಲ್ಲ. ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್ಗೆ ಆ ಕಡೆ ಈ ಕಡೆ ಓಡಾಟ, ಹೀಗಾಗಿ ಸ್ವಲ್ಪ ಮಾನಸಿಕ ಚಿತ್ರಹಿಂಸೆ ಹೆಚ್ಚಾಗಿ ಬರುವಂತದ್ದು ಇರುತ್ತೆ ಮೊದಲ 6 ತಿಂಗಳಲ್ಲಿ. ಓಕೆ, ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಟೆಕ್ನಿಕಲ್ ಸೈನ್ಸ್ ಅಲ್ಲಿ ರಿಸರ್ಚ್ ಅಲ್ಲಿ ಇರುವಂತವರಿಗೆ, ವಿದೇಶದಲ್ಲಿ ಎಜುಕೇಶನ್ ಮಾಡ್ತಾ ಇರುವಂತವ್ರಿಗೆ ಒಂದು ಒಳ್ಳೆ ಸಕ್ಸಸ್ ಇಯರ್ ಅಂತಾನೆ ಹೇಳ್ಬೋದು. ಓಕೆ, ಒಳ್ಳೆ ಒಂದು ಸಕ್ಸಸ್ ಇಯರ್ ಅಂತಾನೆ ಹೇಳ್ಬೋದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು. ಆಮೇಲೆ ವೈಯಕ್ತಿಕವಾಗಿ ಅವ್ರೇನಾದ್ರು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಾಡ್ತಾ ಇದ್ರೆ ಅವರಿಗೆ ಒಂದು ಉತ್ತಮವಾದಂತ ಜಾಬ್ ಸಿಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕೆಲಸ ಮಾಡುವಂತವರಿಗೆ, ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಅಂತ ಹೇಳಿದ್ರೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇರ್ಬೋದು, ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು. ಈ ತರ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವವರಿಗೆ ಏನಾಗುತ್ತೆ, ಸ್ವಲ್ಪ ಹಣಕಾಸಿನ ಅಡಚಣೆ ಬರುತ್ತೆ. ನಿಮ್ಮ ಪೆಂಡಿಂಗ್ ಬಿಲ್ಸ್ ಏನಾದ್ರು ಡ್ಯೂ ಅಲ್ಲಿ ಇರ್ಬೋದು. ಅದು ಈ ವರ್ಷ ಒಂದು ಏನಾಗುತ್ತೆ, ನಿಧಾನಗತಿಯಲ್ಲಿ ನಿಮ್ಮ ಒಂದು ಇನ್ಕಮ್ ಇರುತ್ತೆ ಅಂತ ಹೇಳೋದು. ಅಂದ್ರೆ ಓವರ್ ಆಲ್ ಗ್ರೋತ್ ಹೇಗಿರುತ್ತೆ ಅಂದ್ರೆ ಒಟ್ಟಾರೆ ಎಲ್ಲ ನಿಧಾನಗತಿಯಲ್ಲಿ ಇರುತ್ತೆ, ಒಂದು ಮಂದಗತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಹೀಗಾಗಿ ಸ್ವಲ್ಪ ಏನಾಗುತ್ತೆ, ಮಾನಸಿಕ ದೃಢತೆ ಹೆಚ್ಚಾಗಿ ಇರಬೇಕು. ಮೆಂಟಲ್ ಸ್ಟ್ರೆಂತ್ ಅನ್ನ ಮೇಂಟೈನ್ ಮಾಡಿಕೊಳ್ಳಿ. ಸೂರ್ಯೋದಯ ಸಮಯದಲ್ಲಿ ಒಂದು ಹೆಚ್ಚಾಗಿ ಮೆಡಿಟೇಷನ್ ಮಾಡುವಂತ ಒಂದು ರೂಢಿಯನ್ನು ಇಟ್ಕೊಂಡ್ರೆ ಇದು ನಿಮ್ಮ ವೃತ್ತಿ ಬದುಕಿನಲ್ಲಿ ಸ್ವಲ್ಪ ಶಾಂತತೆಯನ್ನು ಕಾಪಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಏನಾಗುತ್ತೆ ಅಂದ್ರೆ ಈ ವರ್ಷ ಸ್ವಲ್ಪ ಏನಂದ್ರೆ ಮಿಕ್ಸ್ಡ್ ರಿಸಲ್ಟ್ ಅಂತ ಹೇಳ್ಬೋದು. ಸಂಖ್ಯೆ 8, 16, 25 ಮಿಕ್ಸ್ಡ್ ರಿಸಲ್ಟ್. ಮೊದಲ 6 ತಿಂಗಳು ಕಷ್ಟಕರವಾಗಿರುತ್ತೆ. ಇನ್ನು ಮುಂದಿನ 6 ತಿಂಗಳು ಹೇಗಿರುತ್ತೆ ಅಂದ್ರೆ ನಿಧಾನಗತಿಯಲ್ಲಿ ಇರುತ್ತೆ, ಮಂದಗತಿಯ ಒಂದು ಸಂಚಾರ ಅಂತಲೂ ಹೇಳ್ಬೋದು. ಓಕೆ, ಹೀಗಾಗಿ ಕೆಲವೊಂದು ಚಿಕ್ಕ ಪುಟ್ಟ ಒಂದು ರೆಮಿಡೀಸ್ ನಾನು ಸಜೆಸ್ಟ್ ಮಾಡ್ತೇನೆ ನೋಡಿ. ನಿಮ್ಮ ಹತ್ತಿರ ನಿಮ್ಮ ವಾಲೆಟ್ ಅಲ್ಲಿ, ನಿಮ್ಮ ಪಾಕೆಟ್ ಅಲ್ಲಿ, ಓಕೆ, ನೀವು ಕೆಲಸ ಮಾಡುವಂತ ಒಂದು ಟೇಬಲ್ ಅಲ್ಲಿ ಒಂದು ಸಿಲ್ವರ್ ಕಾಯಿನ್ ಅನ್ನ ಇಟ್ಕೊಳ್ಳೋದು. ಯಾವಾಗಲೂ ನಿಮ್ಮ ಹತ್ರ ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಕೊಳ್ಳಿ. ಅದರಿಂದ ಸ್ವಲ್ಪ ಮೆಂಟಲ್ ಸ್ಟ್ರೆಂತ್ ಬ್ಯಾಲೆನ್ಸ್ ಆಗಿರುತ್ತೆ. ಆಮೇಲೆ ಏನ್ ಮಾಡಿ, ಬೆಳಗಿನ ಜಾವ ಸೂರ್ಯೋದಯ ಸಮಯದಲ್ಲಿ ನಾನು ಹೇಳಿದೆ ಮೆಡಿಟೇಷನ್ ಮಾಡಿ ಅಂತ. ಆ ಸಂದರ್ಭದಲ್ಲಿ ಏನ್ ಮಾಡಿ, ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪವನ್ನು ಸೇವಿಸುವುದು ಒಳ್ಳೆಯದು. ಜೇನುತುಪ್ಪ, ಓಕೆ, ಹನಿಯನ್ನ ಸೇವಿಸೋದ್ರಿಂದ ಸ್ವಲ್ಪ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಆಯ್ತು, ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಓಕೆ, ಇಷ್ಟೊಂದು ಪರಿಹಾರಗಳನ್ನು ಮಾಡಿಕೊಂಡು 2025ರಲ್ಲಿ ನಿಮ್ಮ ಬದುಕು ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ, ಓಕೆ, ಪರಿಹಾರಗಳನ್ನು ಮಾಡಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ.